ನಾಳೆ ಫೆಬ್ರವರಿ 10 ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದ್ರು ನಿಧಾನಕ್ಕೆ ಸೈಡ್ ವೇಸ್ ಆಗೋಯ್ತು. ಪ್ರೀವಿಯಸ್ FII DII ಡೇಟಾ ನೋಡ್ಕೊಂಡ್ರೆ FII ಅವರು ಬೈಯಿಂಗ್ ಮಾಡಿದ್ರು, DII ಅವರು ಸೆಲ್ಲಿಂಗ್ ಅನ್ನೋದನ್ನ ಮಾಡಿದ್ರು. ಇದು ಬಂದ್ಬಿಟ್ಟು 6ನೇ ತಾರೀಕು ಡೇಟಾ. ಇದ್ರ ಪ್ರಕಾರ ನೋಡೋದಾದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗಿರ್ಬೇಕಿತ್ತು. ಸೊ ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು. ಕರೆಂಟ್ FII DII ಡೇಟಾ ಬಂದಿದ ತಕ್ಷಣ ಸ್ಟೋರಿಲಿ ಅಪ್ಡೇಟ್ ಆಗುತ್ತೆ, ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟಾಕ್ಗಳ ವಿಷಯಕ್ಕೆ ಬರೋದಾದ್ರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ಬಜಾಜ್ ಎಲೆಕ್ಟ್ರಿಕಲ್ಸ್ ಕಡೆಯಿಂದ ಬರ್ತಿದೆ. ಅವರ ಒಂದು Q3 ರಿಸಲ್ಟ್ ಅಲ್ಲಿ ಕಂಪ್ನಿ ಲಾಸ್ ಅನ್ನೋದನ್ನ ತೋರಿಸಿದೆ. ಸೊ ಇದರಿಂದ ಈ ಒಂದು ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಅನ್ನೋದನ್ನ ನಾಳೆ ನಾವು ನೋಡ್ಬೋದು. ಎರಡನೆಯ ನ್ಯೂಸ್ ಬಂದ್ಬಿಟ್ಟು ಸೆಬಿಯಿಂದ ಬರ್ತಿದೆ. ಏನಪ್ಪಾ ನ್ಯೂಸು ಅಂದರೆ ಸೆಬಿ ಅವರು ಇಂಡಿಯಾದಲ್ಲೇನೆ 6th ಫರ್ಮ್ ಟು ಕ್ರಾಸ್ ₹10 lakh crores ಎಂ ಕ್ಯಾಪ್ ಅನ್ನೋದನ್ನ ನೋಡ್ಬೋದು. ಈ ನ್ಯೂಸಿಂದ ಒಳ್ಳೆ ಪಾಸಿಟಿವ್ ಸಿಗ್ನಲ್ನ ಕೊಡ್ತಿದೆ. ಸೊ ಈ ಒಂದು ಸ್ಟಾಕ್ ನಾಳೆ ಬೆಳಗ್ಗೆ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಮೂರನೇ ನ್ಯೂಸ್ ಕಡೆ ಹೋಗೋದಾದರೆ ಮೂಡಿ ಅವರ ಪ್ರಕಾರ ಇಂಡಿಯಾದ GDP 2027 ಫಿನಾನ್ಷಿಯಲ್ ಇಯರಲ್ಲಿ 6.4% ಇನ್ಕ್ರೀಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಇದರಿಂದ ನಾಳೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಒಳ್ಳೆ ಮೂವ್ ಬರೋ ಚಾನ್ಸಸ್ ಇದೆ. ಈ ಎಲ್ಲ ಸ್ಟಾಕ್ಸ್ನ ನಾಳೆ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್ ಏನೇ ಇಂಪಾರ್ಟೆಂಟ್ ನ್ಯೂಸ್ ಇದ್ರೂ ನನ್ನ ಒಂದು ಸ್ಟೋರಿಲಿ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.